ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಹಾಗಾದರೆ ಎಸ್ ಅಂತ ಕಮೆಂಟ್ ಮಾಡಿ. ಆ್ಯಸ್ ಯೂಶುವಲ್ ನಿಮಗೆ ಟೈಮ್ ಇದ್ದು ಫ್ರೀ ಇದ್ದರೆ ಮಾತ್ರ. ತಮ್ಮಲೈ ನೋಡಿರ್ತೀರಾ, ತಡ ಮಾಡೋದು ಬೇಡ, ಬನ್ನಿ ರಂಜಿತ್ ಸರ್ನ ವೆಲ್ಕಮ್ ಮಾಡಿಕೊಂಡು ಅವ್ರಿಗೆ ಅಕ್ಕಿ ಶೋಕಿಯಲ್ಲಿ ಅವ್ರ ಎಕ್ಸ್ಪೀರಿಯೆನ್ಸು, ಅವ್ರ ನಾಲೆಡ್ಜು ಮತ್ತು ಅವ್ರ ಪಾಯಿಂಟ್ ಆಫ್ ವ್ಯೂಲ್ಲಿ ಅಕ್ಕಿ ಶೋಕಿ ಅಂದರೆ ಏನು, ಸೊ ಒಂದಷ್ಟು ವಿಷಯಗಳನ್ನ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಅವ್ರ ಜೊತೆ ಮಾತಾಡೋಕ್ಕೆ, ಅವ್ರಿಗೆ ಕ್ವಶನ್ಸ್ ಕೇಳೋಕ್ಕೆ. ಎಲ್ರಿಗೂ ನಮಸ್ಕಾರ. ನಾನು ರಂಜಿತ್ ರೆಡ್ಡಿ ಅಂತ ಮಾರತಳ್ಳಿಯಿಂದ. ಸೊ ಜಸ್ಟ್ ಒಂದು ಅಕ್ಕಿಗಳ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂಥೇಳಿ ನಮ್ಮ ಕಿರಣ್ ಅವರು ಹೇಳಿದ್ರು. ಸರಿ ಆಯ್ತು ಅಂತೇಳಿ ನಾನು ಒಪ್ಕೊಂಡೆ. ಸೊ ಹಾಗಾಗಿ ಜಸ್ಟ್ ಅಕ್ಕಿಗಳ ಬಗ್ಗೆ ತೋರಿಸೋಣ, ಅಕ್ಕಿಗಳ ಬಗ್ಗೆ ಹೇಳೋಣ. ಸೊ ಈ ಹೊಸ್ದಾಗಿ ಸಾಕು ಅವ್ರಿಗೆ ಒಂದು ಒಳ್ಳೆ ಇನ್ಪುಟ್ಸ್ ಕೊಡ್ತೀನಿ. ರಂಜಿತ್ ಸರ್, ನಿಮ್ಮದು ಬರ್ಡ್ಗಳ ಜೊತೆ ಆ ಬಾಂಡಿಂಗ್ ಯಾವ ಥರ ಇರ್ತಾಯಿತ್ತು ಸರ್? ಎಲ್ಲ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಇಟ್ಸ್ ಒಂದು ಲವ್, ಒಂದು ಅಫೆಕ್ಷನ್ ಅಷ್ಟೇ. ಆ ಪ್ರೀತಿಯಿಂದ ನಾವು ಸಾಕ್ತಿರಲ್ಲ, ಅದೇ ಒಂದು ಇದು. ಮತ್ತು ಆಮೇಲೆ ಆ ಅಕ್ಕಿಗಿರೋ ಟ್ಯಾಲೆಂಟ್ನ ನಾವು ತೋರಿಸ್ತೀರಿ. ಅಕ್ಕಿಯಲ್ಲಿ ಏನಿರ್ತದೋ ಅಕ್ಕಿಗೂ ಗೊತ್ತಿರಲ್ಲ, ನಾವು ಅದನ್ನು ನೋಡಿ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅಕ್ಕಿಗಿರೋ ಟ್ಯಾಲೆಂಟ್ನ ನಾವು ತೋರಿಸ್ತೀರಿ. ಅದೇ ಈ ಅಕ್ಕಿ ಶೋಕಿ ಅನ್ನೋದು. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಈ ಅಕ್ಕಿ ಸಾಕ್ದವರೆಲ್ಲ ಒಂಥರ ಸೈಂಟಿಸ್ಟ್ ಥರ. ಅಕ್ಕಿನಲ್ಲಿರೋ ಟ್ಯಾಲೆಂಟ್ನ ಕಂಡುಹಿಡ್ದು ಅದನ್ನು ಪ್ರೂವ್ ಮಾಡಿಸಿ ಒಂದು 10 ಜನಕ್ಕೆ ತೋರಿಸ್ತಿರಲ್ಲ, ಅದು ಒಂಥರ ಸೈಂಟಿಸ್ಟ್ ಥರ ಈ ಅಕ್ಕಿ ಶೋಕಿ ಥರ. ಮತ್ತು ಈ ಅಕ್ಕಿ ಶೋಕಿ ಬಂದು ಒಂದು ದಿವಸ, ಒಂದು ವರ್ಷ, 10 ವರ್ಷ ಶೋಕಿ ಅಲ್ಲ, ಲೈಫ್ ಲಾಂಗ್. ನೀವು ಸಾಯೋ ತನಕನೂ ಶೋಕಿ ಮಾಡ್ಬೋದು. ನೀವು ಮಾಡಿರೋ ಅಕ್ಕಿನ ನಿಮ್ಮ ಮುಂದಕ್ಕೆ ಇರೋ ನಿಮ್ಮ ಮಕ್ಕಳೂ ಶೋಕಿ ಮಾಡ್ಬೋದು. ಈ ಅಕ್ಕಿ ಶೋಕಿಯಲ್ಲಿ ಮೈನ್ ಏನಂದರೆ ಇದೇ. ಅಷ್ಟು ಸಾಮಾನ್ಯವಾಗಿ ಒಂದು ಕಿತ ನಾವು ಈ ಶೋಕಿನ ಕಲ್ತ್ಕೊಂಡ್ಬಿಟ್ರೆ ಅದು ಸಾಮಾನ್ಯವಾಗಿ ಬಿಡೋಕ್ಕಾಗಲ್ಲ. ಸೊ ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ, ಒಂದು ದಿವಸ ಶೋಕಿ ಅಲ್ಲ, ಇದು ಲೈಫ್ ಲಾಂಗ್ ಸಾಯೋ ತನಕ ಶೋಕಿ ಮಾಡಬೇಕು. ಅಕ್ಕಿ ಶೋಕಿಯಲ್ಲಿ ಇಲ್ದಾಗ ಅಕ್ಕಿ ಆಡ್ತಾ ಇರೋ ಫೀಲು, ಆ ಮಜಾನೇ ಬೇರೆ. ಅದರಲ್ಲಿರೋ ಮಜಾ ಬೇರೆ ಯಾವುದರಲ್ಲಿ ನನಗೆ ಇಷ್ಟು ವರ್ಷದಲ್ಲಿ ಇಷ್ಟು ಎಕ್ಸ್ಪೀರಿಯೆನ್ಸಲ್ಲಿ ಆ ಫೀಲು, ಆ ಮಜಾ ಬೇರೆ ಯಾವುದ್ರಲ್ಲೂ ಬಂದಿಲ್ಲ. ಅಕ್ಕಿ ಆಡ್ತಾಯಿದ್ರೆ ನನಗೆ ನೀರು ಬೇಡ, ಊಟನೂ ಬೇಡ, ಏನೂ ಬೇಡ. ಅದು ಆಡ್ತಾಯಿದ್ರೆ ಕಣ್ ತುಂಬ ನೋಡ್ತಾಯಿದ್ರೆ ಸಾಕು. ಒಂದು ಚಿಕ್ಕ ವಯಸ್ಸಲ್ಲಿ ಆಡ್ತಾ ಇರಬೇಕಾದ್ರೆ ಒಂದು ಮನೆ ಮೇಲೆ 8 ಅವರ್ 10 ಅವರ್ವರೆಗೂ ಆಡ್ಸಿರೋ ಇದು ಮನೆ ಮೇಲೇ ಕುತ್ಕೊಂಡು ಹಿಂಗೆ ನೋಡಿಕೊಂಡೇ ಇದೋಗ್ಬಿಟ್ಟಿದೆ. ಮನೇಲಿ ಊಟಕ್ಕೆ ಬಾ ಅಂದ್ರೂ ಓಡೋಗ್ಬಿಟ್ಟು ಹಂಗೆ ಊಟ ಮಾಡ್ಕೊಂಡು ತಿರ ಅಕ್ಕಿ ಆಡ್ತಾ ಇದೆಯೋ ಇಲ್ವೋ, ಏನು ಮಾಡ್ತಾಯಿದ್ಯೋ ಅಂತ ಗೊತ್ತಾಗ್ತಾಯಿಲ್ಲ. ಓಡ್ ಬಂದು ಮತ್ತೆ ತಿರ ಅಕ್ಕಿನೇ ನೋಡ್ತಾಯಿದ್ದೆ. ಅಷ್ಟು ಕ್ರೇಜ್ ನನಗೆ ಚಿಕ್ಕ ವಯಸ್ಸಿಂದಲೂ. ಸೊ ಅದು ಅಕ್ಕಿ ಆಡ್ತಾಯಿದ್ರೆ ಮಜಾನೇ ಬೇರೆ. ಅದ್ರ ಥರ ಫೀಲು ಇದುವರೆಗೂ ಯಾವುದೂ ಇಲ್ಲ. ಸೂಪರ್, ಅದು ಒಳ್ಳೆ ಫೀಲ್ ಅಲ್ಲ ಸರ್? ಅದು ಫಸ್ಟ್ ಟೈಮ್ ಅಕ್ಕಿ ಬಿಟ್ಟುವಾಗ ನಾವು ಅದೊಂಥರ ಸೂಪರ್ ಫೀಲಿಂಗ್. ಅದು ವಿ ಕಾಂಟ್ ಜಸ್ಟ್ ಎಕ್ಸ್ಪ್ಲೈನ್, ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಗೊತ್ತಾಗತ್ತೆ. ಅದು ಫಸ್ಟ್ ಟೈಮ್ ಅಕ್ಕಿ ಬಿಟ್ಟಿದ್ದು ಹೇಳಿದ್ರಿ, ಬಿಟ್ಟುವಾಗ ಯಾವ ಥರ ಫೀಲ್ ಆಯಿತು ಅಂತ ತುಂಬ ಚೆನ್ನಾಗಿ ಹೇಳಿದ್ರಿ. ಅದಾದಮೇಲೆ ಇವಾಗ ನೀವು ಫಸ್ಟ್ ಟೈಮು ಸೀಲಿಗೆ ಬಿಟ್ರಿ ಅಲ್ವಾ, ಅವಾಗ ನಿಮ್ಮ ಫೀಲ್ ಲೈಕ್ ಯಾವ ಥರ ಆಯಿತು ಸರ್ ನಿಮಗೆ? ಫಸ್ಟ್ ಟೈಮು ನಿಮ್ಮ ಅಕ್ಕಿ ಬಾಲದ ಮೇಲೆ ಸೀಲ್ ಹೊತ್ಕೊಂಡು ಆಕಾಶದಲ್ಲಿ ಆಡ್ತಾ ಇರುವಾಗ ನಿಮ್ಮ ಫೀಲ್ ಹೆಂಗಿತ್ತು ಸರ್ ಫಸ್ಟ್ ಟೈಮ್? ಇವಾಗ ನಾವು ಬಿಡುವಾಗ ನಮ್ಮ ಕಣ್ಮುಂದೆ ತುಂಬ ಆಡಿರೋದು ಇದೆ. ಬಟ್ ಅದು 10 ಜನ ಮುಂದೆ ಪ್ರೂವ್ ಮಾಡೋ ಟೈಮಲ್ಲಿ ಸೇಲ್ ದಿವಸ ಆಡ್ತದಲ್ಲ, ಅದೇ ಅಲ್ಲಿರೋದು ಮೈನು. ನಮ್ಮ ಕಣ್ಮುಂದೆ ಆಡಿರ್ತದೆ, ನಮ್ಮ 4 ಜನ ನೋಡಿರ್ತೀರಿ ಅಲ್ಲ. 10 ಜನ ಮುಂದೆ ಸೀಲ್ಗಾಡ್ಬೇಕು ಅಕ್ಕಿ. ನಮಗೆ ಎಷ್ಟೇ ಕಾನ್ಫಿಡೆಂಟ್ ಇರ್ತದೆ ನಮ್ಮ ಅಕ್ಕಿ ಮೇಲೆ, ಅದು ಅಕ್ಕಿ ಇವತ್ತು ಒಂದು ಒಳ್ಳೆ ಟೈಮ್ ಮಾಡ್ತದೆ ಅಂತ ಒಂದು ಎಷ್ಟೇ ಕಾನ್ಫಿಡೆನ್ಸ್ ಇದ್ರೂ ಒಳಗಡೆ ಆ ಎಮೋಷನ್ಸ್, ಆ ಫೀಲಿಂಗ್ಸ್ ಇರ್ತದಲ್ಲ, ಆ ಟೆನ್ಷನು ನಾವು ಆ ಎಕ್ಸ್ಪೀರಿಯೆನ್ಸ್ ಯಾವುದೂ ಇಲ್ಲ. ಅಷ್ಟು ಟೆನ್ಷನ್ ಇರ್ತದೆ. ಬೆಳಗ್ಗೆ ಬಿಡೋ ಟೈಮಲ್ಲಿ ಅಕ್ಕಿ 1 ಅವರ್ ಆಯಿತು, ನಮಗೊಂದು 8 ಅವರ್, ಒಂದು 10 ಅವರ್ ಎಕ್ಸ್ಪೆಕ್ಟೇಷನ್ ಇರ್ತದೆ. 1 ಅವರ್ ಆಯಿತು, 3 ಅವರ್ ಆಯಿತು, 4 ಅವರ್, 5 ಅವರ್ ಆಗಿದ ತಕ್ಷಣ ನಮಗೂ ಒಂದು ಖುಷಿ ಇರ್ತದೆ, ಒಂದು ಕ್ರೇಜ್ ಇರ್ತದೆ 5 ಅವರ್ ಆಡ್ತು ಅಂತ. ಬಟ್ ಅವಾಗ 5 ಅವರ್ ಆಗಿದ ತಕ್ಷಣ ಕಮಿಟಿ ಮೆಂಬರ್ಸ್ ಬರೋದಾಗಲಿ, ಇವರು ಅವರು ಎಲ್ಲ ಬಂದಾಗ ಇನ್ನೊಂಥರ ಟೆನ್ಷನ್ ಸ್ಟಾರ್ಟ್ ಆಗಿಬಿಡ್ತದೆ. ನಮಗೆ ಎಷ್ಟು ಕಾನ್ಫಿಡೆನ್ಸ್ ಇದ್ರೂ ನಮ್ಮ ಅಕ್ಕಿ ಆಡ್ತದೆ ಅಂದ್ಬಿಟ್ಟು ನಮಗೂ ಧೈರ್ಯ ಇರ್ತದೆ, ಕಾನ್ಫಿಡೆಂಟ್ ಇದ್ರೂ ಒಂಥರ ಒಳಗಡೆ ಒಂದು ಫೀಲ್ ಇರ್ತದೆ. ಆ ಫೀಲೇ ಒಂಥರ ಟೆನ್ಷನ್ ಆಗಿಬಿಡ್ತದೆ. ಮತ್ತು ಲಾಸ್ಟಲ್ಲಿ ಫಿನಿಶಿಂಗ್ ಅಕ್ಕಿ ಬರ್ತದೆ, ಕುತ್ಕೊತದೆ ಅಂತ ನಮಗೂ ನಂಬಿಕೆ ಇದ್ರೂ ಒಂದು ಟೆನ್ಷನ್ ಇರ್ತದೆ. ಏನಾಗುತ್ತೋ ಸೀಲ್ ದಿವಸ ಅಂತ ಒಂದು ಟೆನ್ಷನ್ ಇರ್ತದೆ. ಅವೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಲೈಫಲ್ಲೇ.
ಆ ಎಕ್ಸ್ಪೀರಿಯೆನ್ಸು, ಆ ಫೀಲು, ಆ ಲವ್ವು ನಾವು ಅಂದ್ಕೊಂಡಿರ್ತೀರಿ ಇವತ್ತು ಅಕ್ಕಿ 10 ಗಂಟೆ ಆಡಬೇಕು ಅಂತ. ಅಕ್ಕಿಗೆ ಏನು ಗೊತ್ತಿರ್ತದೆ ಇವಾಗ ಟೂರ್ನಮೆಂಟ್ ಅಂತ. ಆ ಚಿಕ್ಕ ಅಕ್ಕಿ ಆ 36 ರೆಸ್ಟ್ರಿಕ್ಷನ್ಸ್ನ ದಾಟಿ ಮಾಡಿ ಸೀಲ್ ಹೊಡ್ಸ್ಕೊಂಡು ಅಕ್ಕಿ ಆಡ್ತದಲ್ಲ, ಅವೆಲ್ಲ ನಮಗೆ ಗೊತ್ತಿರ್ತದೆ. ಅವೆಲ್ಲ ನಾವು ಮೈಂಡಲ್ಲಿ ಇಟ್ಕೊಂಡು ಅಕ್ಕಿ ಹಿಂಗೆ ಆಡಬೇಕಾದ್ರೆ ನೋಡ್ತಾ ಇರೋ ಫೀಲು, ಎಮೋಷನ್ಸು ತುಂಬ ಇದ್ರಾಗಿರ್ತದೆ. ಸೊ ಆ ಫಿನಿಷಿಂಗ್ ಟೈಮಲ್ಲೂ ಅಷ್ಟೇ ಒಂದು 10 ಜನ 20 ಜನ 30 ಜನ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅಕ್ಕಿ ಬರ್ತದೆ ಫಿನಿಷಿಂಗ್ಗೆ, ನಮಗೆ ಇನ್ನೂ ಟೆನ್ಷನ್ ಆಗುತ್ತೆ, ಕುತ್ಕೊಳ್ಳ ಇಲ್ಲ ಇನ್ನೂ ಆಡ್ಬೇಕಾ. ನಮ್ಮ ಮನಸ್ಸಲ್ಲಿ ಸಾಕಪ್ಪ ಒಂದು 8 ಅವರ್ ಆಡ್ತಾ 7 ಅವರ್ ಆಡ್ತಾ ಸಾಕು ಕುತ್ಕೊಳ್ಳಿ ಅಂತ. ನಮ್ಮ ಹುಡುಗರು ಇಲ್ಲ ಇನ್ನೂ ಆಡಬೇಕು ಅಂತ. ಅಕ್ಕಿಗೆ ಆ ಟಯರ್ಡ್ನೆಸ್ಸು ಇದು ಅಕ್ಕಿಗೆ ಗೊತ್ತಾಗಿರ್ತದೆ. ಸೊ ಬಂದು ಫಿನಿಷಿಂಗ್ ಮಾಡ್ತಾ ಇರೋ ಟೈಮಲ್ಲೂ ನಮಗೆ ಕೆಳಗಡೆ ಬಂದು ಛತ್ರಿ ಮೇಲಿಂದ ಒಂದು 3 ಅಡಿಯಲ್ಲಿ ಬಾಜಿ ಹೊಡೆದೇ ಅಕ್ಕಿ ಕುಂತ್ಕೊಳ್ಬೇಕು ಅಂತ ಇರ್ತದೆ ಅಕ್ಕಿಯಲ್ಲಿ. ಆ ಅಕ್ಕಿ ಬಂದು ಬಾಜಿ ಹೊಡೆಯೋ ಟೈಮಲ್ಲಿ ಅಕ್ಕಿಗೆ ಅಷ್ಟೊತ್ತು ಆಡಿ ಸುಸ್ತಾಗಿರ್ತದೆ, ಹೊಡೆದು ಕುತ್ಕೊತದ ಇಲ್ಲ ಅಂತ ಒಂದು ಟೆನ್ಷನ್ ಆಗಿರ್ತದೆ. ಕುತ್ಕೊತದೆ 100% ಕುತ್ಕೊಳ್ಳೇಬೇಕು. ಬಟ್ ಆ ಫಿನಿಷಿಂಗ್ ಟೈಮಲ್ಲಿ ನಮಗೆ ಆ ಫೀಲ್ ಎಕ್ಸ್ಪ್ರೆಷನ್ ಇರ್ತದಲ್ಲ, ಸ್ವೆಟ್ಟಿಂಗ್ ಬರ್ತಾ ಇರ್ತದೆ ಒಳಗಡೆಯಿಂದ. ಇವಾಗ ನಾವು ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀರೋ ಅದು ಅಕ್ಕಿ ಗೊತ್ತಾಗಲ್ಲ. ಬಟ್ ಆ ಅಕ್ಕಿ ನಮ್ಮನ್ನ ಅರ್ಥ ಮಾಡಿಕೊಂಡು ಆ ಅಕ್ಕಿ ನಮ್ಮ ಮನಸ್ಸಲ್ಲಿರೋದನ್ನ ತೋರಿಸಿ ಆ ಫಿನಿಷಿಂಗ್ ಮಾಡಿ ಕುತ್ಕೊಳೋವರೆಗೂ ನಮಗೆ ಫಿನಿಷಿಂಗ್ ಮಾಡ್ತದಲ್ಲ, ಆ ಫೀಲು ಒಂದು ಕೋಟಿ ಸಂಪಾದನೆ ಮಾಡಬೇಕಂದ್ರೆ ಎಷ್ಟು ಕಷ್ಟ ನಿಮಗೂ ಗೊತ್ತು. ಅದು ಸಕ್ಸಸ್ ಆದಮೇಲೆ ಎಷ್ಟು ಖುಷಿ ಇರ್ತದೋ, ಈ ಅಕ್ಕಿ ನಾವು ಅಂದ್ಕೊಂಡಿರೋದು ಎಲ್ಲ ಕುತ್ಕೊಂಡು ಫಿನಿಷಿಂಗ್ ಮಾಡಿಬಿಟ್ರೆ ಆ ಫೀಲ್, ಆ ಖುಷಿ, ಆ ಕೋಟಿನೂ ಏನೂ ಇಲ್ಲ ಇದ್ರ ಮುಂದೆ. ಅದಕ್ಕಿಂತ ಮೇಲೇನೆ ಹೇಳ್ಬೇಕು. ಆ ಫೀಲು ಬೇರೆ ಯಾವುದ್ರಲ್ಲೂ ಬರಲ್ಲ, ಬರೋದು ಇಲ್ಲ. ಇವತ್ತು ಅಕ್ಕಿ ಸಾಕ್ತೀನಿ, ನಾಳೆ ಆಡಿಸ್ಬಿಡ್ತೀನಿ, ನಾಳಿದ್ದು ಪ್ರೈಸ್ ಇಸ್ಕೊಂಡ್ಬಿಡ್ತೀನಿ, ಅದು ಅಕ್ಕಿ ಶೋಕಿ ಅಲ್ಲ. ಅದು ಅಕ್ಕಿ ಫಸ್ಟು ಒಂದು 10 ಅಕ್ಕಿಯಲ್ಲಿ ಒಂದು ಅಕ್ಕಿನ ಸೆಲೆಕ್ಟ್ ಮಾಡೋ ಥರ ಫಸ್ಟು ಕಲ್ತ್ಕೊಬೇಕು. ಮತ್ತು ಆ ಅಕ್ಕಿನ 4 ಜನ ಅಲ್ಲ 10 ಜನ ನೋಡಿ ಒಳ್ಳೆ ಅಕ್ಕಿನ ನೀನು ಸೆಲೆಕ್ಟ್ ಮಾಡಿದ್ಯಾ, ತುಂಬ ಒಳ್ಳೆ ಅಕ್ಕಿ ಅಂತ ಹೇಳಬೇಕು. ಮತ್ತು ಆಮೇಲೆ ಆ ಅಕ್ಕಿಗೆ ಒಂದು ಪೇರ್ ಮಾಡಬೇಕು. ಪೇರ್ ಮಾಡಿ ಪಟ್ಟ ಮಾಡಿಸಿ ಆ ಅಕ್ಕಿನ ಹಾರಿಸ್ಬೇಕು. ಆ ಅಕ್ಕಿ ನಿಮ್ಮ ಮನೆ ಮೇಲೆ ಒಂದು 10 ಗಂಟೆ ಆಡ್ತಂದರೆ ಆವಾಗ ನೀವು ಕಂಪ್ಲೀಟಾಗಿ ಒಂದು ಶೋಕಿನ ಕಲ್ತ್ಕೊಂಡಿದ್ದೀರಾ ಅಂತೇಳಿ. ಈ ಲೈನು ಆ ಲೈನು ಅಂತ ಹುಡ್ಕೊಂಡು ಹೋದರೆ ಯಾವತ್ತಿಗೂ ಮಾಡೋಕ್ಕಾಗಲ್ಲ. ಅದು ಈ ಕೆಲವ್ರು ಇರ್ತಾರೆ ಏನೋ ಆದರೂ ಮಾಡಿ ಅಕ್ಕಿನ ಆಡಿಸಿ ಪ್ರೈಸ್ ಇಸ್ಕೊಂಡ್ಬಿಡ್ಬೇಕು, ಗೆಲ್ಲಬೇಕು ಅಂತ. ಅದು ಅಕ್ಕಿ ಶೋಕಿ ಅಲ್ಲವೇ ಅಲ್ಲ. ಅದು ಫಸ್ಟ್ ಅಕ್ಕಿನ ಒಂದು ಅಕ್ಕಿ ಸಾಕ್ತಾ ಇದ್ದೀರಂದರೆ ಅವ್ರ ಮನೇಲಿ ಒಂದು ಒಳ್ಳೆ ಅಕ್ಕಿ ಇರಬೇಕು. ಆ ಅಕ್ಕಿನ ಗೆಲ್ಲಬೇಕು, ಆಡಿಸ್ಬೇಕು. ಅವೆಲ್ಲ ಮಾಡಿದ್ರೆ ನಿಮಗೂ ಎಕ್ಸ್ಪೀರಿಯೆನ್ಸ್ ಬರ್ತದೆ. ಅವರಿಂದ ಇವರಿಂದ ಹೋಗ್ತೀನಿ ಅಂತ ಹೋದರೆ ಅದು ಅಕ್ಕಿ ಶೋಕಿ ಮಾಡೋಕ್ಕಾಗಲ್ಲ. ಸರ್, ಇವಾಗ ಅಕ್ಕಿ ಶೋಕಿ ಹೇಗಾಗ್ಬಿಟ್ಟಿದೆ ಅಂದರೆ ತುಂಬ ಒಂಥರ ರೆಡಿಮೇಡ್ ಆಗಿಬಿಟ್ಟಿದೆ, ರೆಡಿಮೇಡ್ ಶೋಕಿ ಆಗಿಬಿಟ್ಟಿದೆ. ಅಕ್ಕಿ ಶೋಕಿಯಲ್ಲಿ ಪೇಷನ್ಸು ಎಷ್ಟು ಮುಖ್ಯ ಆಗತ್ತೆ ಹೇಳಿ ಸರ್. ಈ ಅಕ್ಕಿ ಸಾಕಬೇಕಂದ್ರೆ ಮೈನ್ ಇರಬೇಕಾಗಿರೋದೇನೆಂದರೆ ಪೇಷನ್ಸ್, ತಾಳ್ಮೆ. ಅದು ಇಲ್ಲ ಅಂದರೆ ಭಾಳ ಕಷ್ಟ. ಇವತ್ತು ಅಕ್ಕಿ ತೊಗೊಂಬಂದ್ಬಿಟ್ಟೆ ನಾಳೆ ಆಡಿಸ್ತೀನಿ ಅಂದರೆ ಅದಾಗಲ್ಲ. ಅದು ಸೊ ಹೇಳ್ದಂಗೆ ತಾಳ್ಮೆಯಿಂದ ಈ ಶೋಕಿನ ಮಾಡಬೇಕು. ಆ ಥರ ಪಡ್ತೀನಿ ಇವತ್ತೇ ಆಡಿಸ್ಬಿಡ್ತೀನಿ ನಾಳೆನೇ ಗೆಲ್ಬಿಡ್ತೀನಿ ಅಂದರೆ ಅದು ಆಗೋದೇ ಇಲ್ಲ. ಅದು ತಾಳ್ಮೆಯಿಂದ ಪೇಷನ್ಸಿಂದ ಅವ್ರ ಮನೇಲಿ ಹೋಗಿ ಇವ್ರ ಮನೇಲಿ ಅಕ್ಕಿ ನೋಡ್ತೀರಾ, ಅವ್ರ ಮನೇಲಿ ಟಾಪ್ ಅಕ್ಕಿ ಯಾವುದು ಅಂತ ನೋಡಿ, ಐಸೈನ್ನ ನೋಡಿ, ಅಕ್ಕಿ ಪ್ಯಾಟರ್ನ್ನ ನೋಡಿದ್ರೆ ನಿಮಗೂ ಒಂದು ಐಡಿಯಾ ಬರ್ತದೆ. ಸೊ ಒಂದು 10 ಅಕ್ಕಿ ಬಿಟ್ಟಿದ್ದೀರಾ, ಒಂದು ಅಕ್ಕಿ ಸೆಲೆಕ್ಟ್ ಮಾಡಬೇಕು ಅಂದರೆ ಅದು ನಿಂತ್ಕೊಳೋ ಸ್ಟೈಲು, ಅದು ರೆಕ್ಕೆ ಪ್ಯಾಟರ್ನು, ಅದು ತಲೆ ಬುರುಡೆ, ಮೂತಿ, ಇವೆಲ್ಲ ನೋಡಿದ್ರೆ ನಿಮಗೆ ಒಂದು 10 ಅಕ್ಕಿಯಲ್ಲಿ 3 ಅಕ್ಕಿನ ಸೆಲೆಕ್ಟ್ ಮಾಡ್ತೀರಾ. ನಿಂತಿದ್ದು ನೋಡಿದ ತಕ್ಷಣವೇ ಅದು ಹಿಡ್ದು ನೋಡಿ ಐಸೈನಸಲ್ಲಿ ಏನಿದೆ, ಆ ರಿಂಗ್ಸು, ಶೇಡು, ಆ ಗ್ರೈನ್ಸ್ ಆಗಲಿ ಇವೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡ್ತದೆ. ಅದು ಏನಂದರೆ ಈ ಅಕ್ಕಿ ಶೋಕಿ ನಾವು ಎಷ್ಟು ಹೇಳಿದ್ರೂ ಕಲಿಯೋಕ್ಕೆ ಸ್ವಲ್ಪ ಇದಾದ್ರೂ ನೀವೇ ಪ್ರಾಕ್ಟಿಕಲಾಗಿ ನೋಡ್ತಾ 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 ಜೊತೆಗಳು ಮಾಡ್ತಾ ಆಡಿಸ್ತಾ ಸೊ ನಿಮಗೆ ಅದು ಐಡಿಯಾ ಬಂದ್ಬಿಡ್ತದೆ. ಸೊ ಈ ಅಕ್ಕಿ ಶೋಕಿಯಲ್ಲಿ ಹೇಳ್ಕೊಡೋದಕ್ಕಿಂತ ಓನಾಗಿ ನೀವು ಕಲಿಬೇಕು. ಆವಾಗಲೇ ನೀವು ಕರೆಕ್ಟಾಗಿ ಅಕ್ಕಿ ಶೋಕಿನ ಕಲಿಯೋಕ್ಕಾಗೋದು. ಆಮೇಲೆ
ಇನ್ನೊಂದು ಇವಾಗ ಅಕ್ಕಿ ತುಂಬ ಜನ ಅವ್ರನ್ನ ಇನ್ನೊಂದು ಏನಂದರೆ ಇವಾಗ ಅಕ್ಕಿನ ತುಂಬ ಜನ ಒಬ್ಬರನ್ನ ಅಕ್ಕಿ ಕೇಳ್ತಾರೆ. ಏನಂತ ಕೇಳ್ತಾರೆ? ಯಾರನ್ನಾದರೂ ಕೇಳ್ಬೋದು, ಪರ್ಟಿಕ್ಯುಲರ್ ನಿಮ್ಮನ್ನು ಮಾತ್ರ ಒಂದು ಅಕ್ಕಿ ಒಬ್ರು ಕೇಳ್ತಾ ಇದ್ದಾರೆ ಅಂದರೆ ಅದರಿಂದ ಒಂದು ಅರ್ಥ ಇದೆ. ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆ ಅಕ್ಕಿ ಇರ್ತದೆ, ನೀವು ಒಳ್ಳೆ ಅಕ್ಕಿ ಜೋಡಿಸಿರ್ತೀರ, ನೀವು ಒಳ್ಳೆಯವರು, ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಒಬ್ಬರು ಅವ್ರು ಬಂದು ನಿಮ್ಮನ್ನ ಅಕ್ಕಿ ಕೇಳ್ತಾರೆ. ಅವ್ರಿಗೆ ಎಷ್ಟು ನಂಬಿಕೆ ಇದೆ ನಿಮ್ಮ ಹತ್ರ ಬಂದು ನಿಮ್ಮನ್ನ ಕೇಳಿದ್ದಾರೆ ಅಂದರೆ ಅವ್ರಿಗೆ ಏನೋ ನಿಮ್ಮ ಕಡೆ ಒಂದು ನಂಬಿಕೆ ಇರ್ತದೆ, ಅವ್ರ ಮನೇಲಿ ಒಳ್ಳೆ ಅಕ್ಕಿ ಇದೆ, ನೀವು ಒಳ್ಳೆ ಅಕ್ಕಿ ಕೊಡ್ತೀರಾ ಅಂಥೇಳಿ. ಸೊ ಅಂಥವ್ರಿಗೆ ನಾನು ಏನು ಹೇಳ್ಬೇಕಂದ್ರೆ, ಕೊಟ್ಟರೆ ಒಳ್ಳೆ ಅಕ್ಕಿ ಕೊಡಿ. ಆ ಅಕ್ಕಿ ಅವ್ರ ಮನೆಗೆ ಹೋಗಿ ಹೆಸರು ಮಾಡಬೇಕು. ಹೆಸರು ಅವ್ರ ಮನೆಗೆ ಮಾಡಿದ್ರೂ ಅದು ಫೈನಲ್ ಆಗಿ ನೀವು ಯಾರ್ದು ಅಕ್ಕಿ ಅಂತ ಅಕ್ಕಿ ಬರ್ತದಲ್ಲ, ಅದು ಆ ಅಕ್ಕಿ ಕೊಟ್ಟಿರೋರ್ದು ಮೇಯ್ನು ಅವ್ರಿಗೆ ಹೆಸರು ಬರ್ತದೆ. ಅದು ಸುಮ್ಮನೆ ನಾವು ಕೊಡಬೇಕು ಅಂಥೇಳಿ ಕೊಟ್ಬಿಟ್ರೆ ಅದು ಆಗಲ್ಲ. ಯಾಕಂದರೆ ನಾನು ಇನ್ಶಾಲಾಗಿ ಹೇಳಿರಾಗ ಅಕ್ಕಿ ಶೋಕಿ ಬಂದು 100 ವರ್ಷ. ಇವಾಗ ನಾವು ಒಂದು ಅಕ್ಕಿ ಕೊಟ್ಟಿದ್ದೀರಿ ಅಂದರೆ ಅವ್ರು ಕೊಟ್ಟಿರೋ ಯಾರು ಈಸ್ಕೊಂಡಿರ್ತಾರೋ ಖುಷಿಯಿಂದ ಅವ್ರು ಈ ಅಕ್ಕಿ ಕೊಟ್ಟರು ನಮ್ಮ ಹತ್ರ ಇಷ್ಟೊತ್ತು ಆಡ್ತು ಅಂತ ಒಂದು ಮಾತು ಹೇಳಿದ್ರೆ ಕೊಟ್ಟಿರೋರಿಗಿರೋ ಖುಷಿ ಬೇರೆ ಇದರಲ್ಲಿ ಏನೂ ಇಲ್ಲ. ಈ ಶೋಕಿಯಲ್ಲಿ ಅದೇನೆ ಈ 10 ವರ್ಷ ಶೋಕಿ ಮಾಡ್ತಿರಲ್ಲ, ಅದೇನಂದ್ರೆ ಹೆಸರು. ಅಕ್ಕಿ ಯಾರ್ದ್ರ ಹೆಸರಾಗಲಿ, ನಾವು ಕೊಟ್ಟಿರಾಗಲಿ, ನಾವು ಸಾಕ್ತಾರವ್ರ ಹೆಸರಾಗಲಿ, ಆ ಹೆಸ್ರನ್ನ ಕಾಪಾಡ್ಕೊಂಬರ್ಬೇಕು. ಸುಮ್ಮನೆ ಯಾವುದೋ ಒಂದು ಕೊಟ್ಬಿಡ್ತೀರಿ, ಅವ್ರ ಮನೆಗೆ ಹೋಗಿ ಅಕ್ಕಿ ಆಡಲ್ಲ, ಅವ್ರು ಬೈಕೊಳೋದು ಬೇಡ. ಅದು ಕೊಟ್ಟರೆ ಒಂದು ಒಳ್ಳೆ ಅಕ್ಕಿ ಕೊಡಿ, ನಾಳೆ ಅವ್ರ ಹತ್ರ ಹೋಗಿ ಆ ಅಕ್ಕಿ ಹೆಸರುವಾಸಿ ಮಾಡಬೇಕು. ಮಾತುಕತೆ ಕಂಟಿನ್ಯೂ ಮಾಡೋಣ. ಅದಕ್ಕೆ ಮುಂಚೆ ರಂಜಿತ್ ಸರ್ದು ಪರ್ಮಿಷನ್ ತೊಗೊಂಡು ಅವರು ದಾವಡಿಗೆ ಹೋಗ್ಬಿಟ್ಟು ಒಂದಷ್ಟು ಅಕ್ಕಿ ನೋಡ್ಕೊಂಬರೋಣ ಬನ್ನಿ. ನಾವು ಅಕ್ಕಿ ಆಡಿಸ್ತೀರಿ, ಅಲ್ಲೂ ಅಕ್ಕಿ ಆಡ್ತಾ ಇರ್ತದೆ ಸೀಲ್ಗೆ. ಅಕ್ಕಿ ಬಂದು ನೋಡೋರು ಏನು ನೋಡ್ತಾರೆ? ಅಕ್ಕಿ ಆಡೋದನ್ನು ನೋಡ್ತಾರೆ. ರೆಕ್ಕೆ ಹಾಕೋ ಸ್ಟೈಲ್ ಆಗಲಿ, ಅದು ಬಾಜಿ ಹೊಡೆಯೋ ಸ್ಟೈಲ್ ಆಗಲಿ, ಪ್ಲಸ್ ಅದರದ್ದು ಗೇಮ್. ಅಕ್ಕಿ ಎಷ್ಟೊತ್ತಾದರೂ ಆಡಲಿ, ಒಂದು ಒಳ್ಳೆ ಬಾಜಿ ಇಟ್ಕೊಂಡಿರ್ಬೇಕು ಅಕ್ಕಿ, ಪ್ಲಸ್ ಗೇಮ್ ಇರಬೇಕು. ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಾರೆ, ಆ ಕ್ಯಾರೆಕ್ಟರಿಸ್ಟಿಕ್ಸ್ ಭಾರಿ ಇಂಪಾರ್ಟೆಂಟು. ನಾವು ನೋಡ್ಕೊತ ತಿದ್ಕೊಂಡು ಫೈನಲ್ ಆಗಿ ಒಂದು ಲೈನ್ನ ಮಾಡಬೇಕು. ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಇವಾಗ ಅಕ್ಕಿ ಮನೆ ಮೇಲೇ ಆಡೋದು, ಅದಕ್ಕೆ ಒಂದು ಸ್ವಲ್ಪ ದೂರ ಬರೋ ಅಕ್ಕಿನ ಸೇರಿಸಿದ್ರೆ ಒಂದು ಸ್ವಲ್ಪ ಅಕ್ಕಿ ದೂರ ಬರ ಆಡ್ತದೆ ಅಕ್ಕಿ. ಆ ಥರ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ನ ಸೇರಿಸ್ಬೇಕು, ಒಂದು ಅಕ್ಕಿನ ಮಾಡಬೇಕು. ಅಕ್ಕಿ ಆಡಿದ್ರೆ ಮನೆ ಮೇಲೆ ಬಂದು ಒಂದು ಬಾಜಿ ಹೊಡಿತಂದರೆ ಒಂದು 10-15 ನಿಮಿಷ ಬಿಟ್ಟು ಮನೆಯಿಂದ ದೂರ ಹೋಗಬೇಕು, ತೀರ ಆಡಬೇಕು. ಯಾವುದಾದ್ರೂ ಸೆಂಟ್ರಲ್ಲಿ ಒಂದು ಅಕ್ಕಿನ ನೋಡ್ದಂದ್ರೆ ಗರಮ್ ಆಗಬೇಕು, ಅಕ್ಕಿ ಹೊಡಿಬೇಕು. ಏಟು ಬಾಜಿ ಹೊಡಿಯೋದು ನೋಡಿ ಎಲ್ಲರೂ ನೋಡಬೇಕು. ಸೊ ಬಂದು ನೋಡಿರೋರ್ಗೂ ಖುಷಿ ಆಗ್ಬೇಕು, ಏನಪ್ಪ ಇದು ಅಕ್ಕಿ ನೋಡಿದ್ರೆ ಈ ಥರ ಸಲ್ಕಾಯಿಸಿ ಬಾಜಿ ಹೊಡಿತದೆ ಅಂಥೇಳಿ. ಆ ಥರ ಕ್ಯಾರೆಕ್ಟರ್ಸ್ನ ತುಂಬಬೇಕು. ಪ್ಲಸ್ ಅಕ್ಕಿದು ಆಟನ ಡೆವಲಪ್ ಮಾಡಬೇಕು. ಮನೆ ಮೇಲೆ ಸುಮ್ಮನೆ ಆಡ್ತಾ ಇರೋದಲ್ಲ, ಮನೆ ಮೇಲೆ ಬರಬೇಕು, ದೂರ ಹೋಗಬೇಕು, 4 ದಿಕ್ಕಿಗೂ ಹೋಗಬೇಕು. ತಿರಾ ಆ ಟೈಮ್ಗೆ 10 ನಿಮಿಷನೋ 15 ನಿಮಿಷನೋ 20 ನಿಮಿಷನೋ ಅದರದ್ದು ಏನಿದೆಯೋ ತಿರಾ ಮನೆ ಮೇಲೆ ಹುಡ್ಕೊಂಡು ಬರಬೇಕು. ತಿರಾ ಗೇಟ್ಲಿ ಮಾಡ್ಕೊಂಡು ಆಡೋದು, ಅವೆಲ್ಲ ಒಂದು ಕ್ಯಾರೆಕ್ಟರಿಸ್ಟಿಕ್ಸು ಗೇಮು. ಅದನ್ನು ನಮ್ಮ ಅಕ್ಕಿಯಲ್ಲಿ ಡೆವಲಪ್ ಮಾಡಬೇಕು. ಇವಾಗ ಒಂದು ಅಕ್ಕಿ ಆಡ್ತಾ ಇರ್ತದೆ, ಈ ಥರ ಎಲ್ಲ ಒಳ್ಳೆ ಬಾಜಿ ಇರೋ ಅಕ್ಕಿನ ಸೇರಿಸ್ಬೇಕು. ಅದರಲ್ಲಿ ಪಾಠನ ತಿರಾ ಅದ್ರಿಗೆ ಇನ್ನೊಂದು ದೂರ ಬರೋ ಅಕ್ಕಿನ ಹಾಕೊಬೇಕು. ಸೊ ಇವೆಲ್ಲ ಒಂದು ಅಕ್ಕಿಯಲ್ಲಿ ತಯಾರು ಮಾಡಿ ಒಂದು ಅಕ್ಕಿನ ಸೀಲಿಗೆ ಬಿಟ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೇಲ್ ದಿವಸ ಒಂದು 10 ಜನ ಬಂದಿರ್ತಾರೆ, ಅದು ಹೊಡೆಯೋ ಬಾಜಿಗೆ ಆಟ ಆಡೋಗೆ 4 ಜನ ಸೂಪರ್ ಆಟನ ಒಳ್ಳೆ ಆಟ ಅಂತ ಹೇಳ್ಬಿಟ್ರೆ ಆ ಖುಷಿ ತುಂಬ ಚೆನ್ನಾಗಿರ್ತದೆ ಕೇಳೋದಕ್ಕಾಗಲಿ, ನಮಗೂ ನೋಡೋದಕ್ಕೆ ಸಖತ್ತಾಗಿರ್ತದೆ. ಸೆಂಟ್ರಲ್ಲಿ ಯಾವ್ದಾದ್ರು ಜಂಗ್ಲಿ ಒಂದು ಬರಬೇಕು, ಅದು ಅದ್ರ ಹಿಂದೆ ಹೋಗೋ ತನಕ ಹೋಗಬೇಕು, ಈ ಥರ ವಾಪಸ್ ಬಂದ್ಬಿಡ್ಬೇಕು. ಬಿಟ್ಬಿಟ್ಟು ನಮ್ಮ ಅಕ್ಕಿ ಎಲ್ಲಪ್ಪ ಅದು ಯಾವುದೋ ಕಂತ್ರಿದು ಬಿಟ್ಬಿಡೋ, ನಮ್ಗೆ ಅದಕ್ಕೆ ಸೆಟ್ ಆಗಲ್ಲ, ವಾಪಸ್ ಬಂದ್ಬಿಡೋದು. ಆ ಥರ ಎಲ್ಲ ಗೇಮ್ಸ್ನ ತಯಾರಿ ಮಾಡಬೇಕು. ಸೊ ಮೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ಅಬ್ಸರ್ವ್ ಮಾಡಿಕೊಂಡು ಆ ಕ್ಯಾರೆಕ್ಟರಿಸ್ಟಿಕ್ಸ್ನ ಆ್ಯಡ್ ಆನ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಆವಾಗ ಫೈನಲ್ ಆಗಿ ಒಂದು ಅಕ್ಕಿ 10 ಗಂಟೆ ಆಡಿದ್ರೂ ಆಟಾಗೆ ಫಿದಾಗಬೇಕು. ಎಲ್ಲರೂ ನೋಡಿ ಆಟಾಗೆ ಫಿದಾಗಬೇಕು. ಅದು ಒಂದು ಒಳ್ಳೆ ಅಕ್ಕಿ, ಒಂದು ಬೆಸ್ಟ್ ಅಕ್ಕಿ. ಇನ್ನೊಂದು ಅಬ್ಸರ್ವ್ ಮಾಡೋದು ಏನಂದರೆ, ಕೆಲವೊಂದು ಅಕ್ಕಿ ಗಾಳಿಗೆ ಒಂಥರ ರೆಕ್ಕೆ ಆಗ್ತದೆ, ನಿಧಾನಕ್ಕೆ ಸ್ಲೋ ಆಗಿ ಫ್ಲೋಟ್ ಮಾಡ್ತದೆ. ಜಾಸ್ತಿ ಗಾಳಿ ಬರೋ ತನಕ ಹಂಗೇ ರೆಕ್ಕೆ ಆಗೋಲ್ಲ, ಹಂಗೇ ಫ್ಲೋಟ್ ಮಾಡ್ತದೆ. ಕೆಲವೊಂದು ಅಕ್ಕಿ ಬಿಸಿಲು ಜಾಸ್ತಿ ಆದರೆ ಮೇಲೆ ಹಾಕ್ಬಿಟ್ಟು ಮೆಲ್ಲಕ್ಕೆ ಸ್ಲೋವಾಗಿ ರೆಕ್ಕೆ ಹೊಡಿತದೆ. ಇನ್ನೊಂದು ಅಕ್ಕಿ ವಾಪಸ್ ಹಿಂಗೆ ಬರ್ತಾ ಇರ್ತದೆ, ಗಾಳಿ ಹೊಡೆದಿದ್ದ ತಕ್ಷಣ ತಿರುಗಿ ಅಕ್ಕಿ ಗಾಳಿಗೆ ಫೇಸ್ ಮಾಡ್ತದೆ. ಅದು ಎದುರು ಗಾಳಿಗೆ ಅಕ್ಕಿ ನುಗ್ಗದೆ ಅಂತೇಳಿ ಅದು ಅರ್ಥ. ಇದು ಬಂದು ಒನ್ ಆಫ್ ದ ನನ್ನೊಂದು ಫೇವ್ರೇಟ್ ಲೈನೇಜ್ ಅಂತ ಹೇಳ್ಬೋದು.
ರೋಷನಲ್ಲಿ. ನನಗೆ ರೋಷನ್ ಅಂದರೆ ಇಷ್ಟ. ಇದರಲ್ಲಿ ಒಂದು ರೋಷನ್ ಜೊತೆ ಇದ್ರದ್ದು ತಾತ ಮುತ್ತಾತ ಬೇರೆ ಕಡೆದು ವಿಜಯಪುರಗಳ ಕಡೆಯಿಂದ ತಂದಿರೋದು. ಅದರಲ್ಲಿ ನಾನು ತೊಗೊಂಬಂದು ಮಾಡಿಕೊಂಡಿದ್ದೀನಿ. ಈ ನಮ್ಮನೇಲಿ ಬೆಳೆದಿರೋದು ಇವೆರಡೂ ರೋಷನ್ ನೋಡಿ. ಪ್ಯಾಟರ್ನ್ಸ್ ಆಗಲಿ, ಐ ಸೈನ್ಸ್ ಆಗಲಿ, ಗಂಡು ಆಡಿದೆ. ಇಲ್ಲೇ ಒಂದು 10 ಗಂಟೆ ತನಕ ಅಕ್ಕಿ ಆಡಿದೆ. ಹೆಣ್ಣು ಬಿಟ್ಟಿಲ್ಲ. ಅದೇ ಲೈನೇಜ್ ಆಗಿಂದೆ ಒಂದು ಹೆಣ್ಣು ಇದು. ಇದು ರೋಷನ್ದು ಮೇಲ್ದು ಐ ಸೈನು. ಕ್ವಾಲಿಟೀಸ್ ನೋಡ್ಬೋದು ನೀವು. ಏನು ಶೇಡಲ್ಲಿದೆ ನೋಡಿ, ಆ ರಿಂಗ್ಸ್ ನೋಡಿ. ತುಂಬ ಕ್ವಾಲಿಟಿ ಅಂತ ಒಂದು ಐ ಸೈನ್ದು ವಿಡಿಯೋ ಇದು. ವಿಂಗ್ಸ್ ಪ್ಯಾಟರ್ನ್ ನೋಡಿ, ಲಾಲ್ ಕಟ್ಟಿರೋದು ರೋಷನಲ್ಲಿ. ಅಕ್ಕಿದು ವಿಂಗ್ಸ್ ಪ್ಯಾಟರ್ನು, ರೆಕ್ಕೆಯಲ್ಲಿ ಲಾಲ್ ಕಟ್ ಆಗಲಿ, ಆ ವಿಂಗ್ಸ್ ಗ್ಯಾಪ್ ನೋಡಿ, ಪ್ಯಾಟರ್ನ್ ನೋಡಿ ಹೆಂಗಿದೆ. ನಿಂತ್ಕೊಳೋ ಸ್ಟೈಲ್ ನೋಡಿ. ಆ ನಿಂತ್ಕೊಳೋ ಸ್ಟೈಲಲ್ಲೇ ಹೇಳ್ಬಿಡ್ಬೋದು. ಈ ಗಂಡಲ್ಲಿ ಇನ್ನೊಂದು ನೋಡ್ಬೋದು ನೀವು. ಈಗ ನೋಡಿರೋರೆಲ್ಲ ಬಿಟ್ಟು ಇನ್ನೊಂದು ಇದು ಹೇಳ್ತೀನಿ. ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, 3 ಪಟ್ಟೆ ಇರೋವಂಥದ್ದು ನೋಡಿ. ಕ್ಲೀನಾಗಿ 3 ಪಟ್ಟೆ ಕ್ಲೀನಾಗಿ ಬರುತ್ತೆ. ಟ್ರಿಪಲ್ ಬಾರ್ ಅಂತಾರೆ, 3 ಪಟ್ಟೆ ಇರೋದು. ಸೊ ಈ 3 ಪಟ್ಟೆ ಇರೋದ್ರ ಏನು ಸ್ಪೆಷಾಲಿಟಿ ಅಂದರೆ, ನಿಮಗೆ ಆಟ ಚೆನ್ನಾಗಿ ಬರುತ್ತೆ. ಒಳ್ಳೆ ದೂರ ಬಾರ, ಆ ಕಡೆ 4 ಸುತ್ತೂ ಅಕ್ಕಿ ಆಟ ಬರುತ್ತೆ, 4 ದಿಕ್ಕಿಗೂ ಹೋಗುತ್ತೆ. ಸೊ ಅದೇ ಈ 3 ಪಟ್ಟೆಯಲ್ಲಿರೋ ಸ್ಪೆಷಾಲಿಟಿ. ಇದು ನೋಡ್ಬೋದು, ಆ ರೋಷನ್ ನೀವು ನೋಡಿರೋದ್ರಲ್ಲಿ ಫೀಮೇಲ್ ಐಸೇನು. ಇದು ನೋಡಿ ಕ್ವಾಲಿಟೀಸ್ ಹೆಂಗಿದೆ ಅಂಥೇಳಿ. ಇವೆಲ್ಲ ಟಾಪ್ ಮೋಸ್ಟ್ ಕ್ವಾಲಿಟೀಸ್ ಐಸೈನ್ಸು. ಇನ್ನೊಂದು ರೋಷನ್ ಗಂಡು. ಇದು ಒನ್ ಆಫ್ ದ ಫೇವ್ರೆಟ್ ಮೇಲೇನೆ ಐಸೈನ್ ನೋಡಿ. ಒನ್ ಆಫ್ ದ ಟಾಪ್ ಮೋಸ್ಟ್ ಕ್ವಾಲಿಟಿ ಐಸೈನ್ ಇದು. ಇದ್ರ ವಿಂಗ್ಸ್ ಪ್ಯಾಟರ್ನ್ ನೋಡಿ, ಇದರಲ್ಲೂ ಲಾಲ್ ಕಟ್ ಐತೆ, ಗುಂಡು ತಲೆ, ಚಿಕ್ಕ ಮೂತಿ. ಈ ರೆಕ್ಕೆಯಲ್ಲಿ ವೈಬ್ರೇಷನ್ಸ್ ಆಗಲಿ, ಅದು ನಿಂತ್ಕೊಳ್ಳೋ ಸ್ಟೈಲ್ ನೋಡಿ. ಇದು ಅದರಾಗೆ ಮಾಡಿರೋ ಒಂದು ರೋಷನ್ ಹೆಣ್ಣು. ಇದೊಂದು ರೋಷನ್. ಇದ್ರದ್ದು ಐಸೆನ್ ನೋಡಿ. ಇದು ನಾನು ಬ್ರೀಡರ್ ಕಮ್ ಪ್ಲೇಯರ್ ಥರ ಮಾಡ್ಕೊಂಡಿದ್ದೀನಿ. ಈ ಜೊತೆಲಿ ನನಗೆ ಅಕ್ಕಿ ಆಡ್ಸೋಕ್ಕೂ ಆಗುತ್ತೆ, ಚಿಕ್ಕ ಜೊತೆ ಮಾಡ್ಕೊಳಕ್ಕೂ ಆಗುತ್ತೆ. 2 ಪರ್ಪಸ್ಸಾಗಿ, ಡ್ಯುಯಲ್ ಪರ್ಪಸ್ಸಾಗಿ ನಾನು ಈ ಪೇರ್ನ ಹಿಂಗೆ ಮಾಡ್ಕೊಂಡಿದ್ದೀನಿ. ಇದು ಪ್ಲೈನು, ಇಂಟರ್ನಲ್ ರಿಂಗ್ ನೋಡಿ, ಫುಲ್ ತಿಕ್ಕಾಗಿ ಇಂಟರ್ನಲ್ ರಿಂಗ್ ಐತೆ. ಮತ್ತು ನೀವು ಅನಾರಿನೂ ಕಾಣಿಸುತ್ತೆ ನಿಮ್ಗೆ, ಒಂಥರ ಪಿಂಕ್ ಅನಾರಿ, ಸಾಫ್ರನ್ ಅನಾರಿ ಥರ. ಸೊ ಪೇರಿಂಗು ಈ ಥರ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ಆಪೋಸಿಟಾಗಿ. ಇನ್ನೊಂದು ರೋಷನ್ ಜೊತೆ ತೋರಿಸ್ತೀನಿ. ಇದು ರೋಷನ್ ಹೆಣ್ಣು. ಇದು ಇಲ್ಲಿ ಆಡಿರೋದೇನೆ. ಇದರ ಐಸೈನ್ ನೋಡಿ.
ಇದು ಇನ್ನೊಂದು ಅದಕ್ಕೆ ಹಾಕಿರೋ ಒಂದು ರೋಷನ್ ಗಂಡು ಇದು. ಇದ್ರದ್ದು ಐಸೈನ್ ನೋಡಿ, ಇದೂ ಅಷ್ಟೇ ಗುಂಡು ತಲೆ ಚಿಕ್ಕ ಮೂತಿ, ಒಳ್ಳೆ ಇಂಟರ್ನಲ್ ರಿಂಗ್ ನೋಡಿ, ಐಸೈನಲ್ಲಿ ತುಂಬ ಚೆನ್ನಾಗಿದೆ ಇದು. ಇದರಲ್ಲೂ ಸೇಮ್ ಅದೇ ಪ್ಯಾಟರ್ನೇ, ಲಾಲ್ ಕಟ್ಟು, ವಿಂಗ್ಸ್ ಪ್ಯಾಟರ್ನು, ರೆಕ್ಕೆಯಲ್ಲಿ ಲೈಟ್ ವೈಬ್ರೇಷನ್ಸು. ಇದು ನಿಂತ್ಕೊಂಡು ಪೊಸಿಷನ್ ನೋಡಿ, ಸ್ಟ್ಯಾಂಡಿಂಗ್ ಸ್ಟೈಲು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಾವು ಕೊಟ್ಟಂಥ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಯಾರಿಗೆ ಯೂಸ್ ಆಗುತ್ತೆ ಅನಿಸುತ್ತೆ ಅವ್ರಿಗೆ ಶೇರ್ ಮಾಡಿ. ಕೀಪ್ ವಾಚಿಂಗ್, ಮಚ್ ಲವ್, ಕಿರಣ್ ವೀರಣ್ಣ.